ಇನ್ನು ದೇಶದೆಲ್ಲೆಡೆ ವಿಶೇಷ ಮತದಾರರ ಪರಿಷ್ಕರಣೆ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಎಸ್ಐಆರ್ ಬಗ್ಗೆ ಸರ್ಕಾರ ಅಲರ್ಟ್ ಆಗಿದೆ. ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಸಂಪುಟ ಸಭೆ ನಿರ್ಧಾರವನ್ನು ತಗೊಂಡಿದೆ. ಮತ ಪರಿಷ್ಕರಣೆಯಿಂದ ಮತ ಬ್ಯಾಂಕ್ಗೆ ಧಕ್ಕೆ ಆಗುವ ಬಗ್ಗೆ ಸರ್ಕಾರಕ್ಕೆ ಈಗ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಎಸ್ಐಆರ್ ಕುರಿತು ಗಂಭೀರ ಸಮಾಲೋಚನೆ ನಡೆಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿರುವಂತಹ ಸಂಪುಟ ಸಭೆ ಎಸ್ಐಆರ್ನ ಸಾಧಕ ಬಾಧಕದ ಕುರಿತು ಕ್ಯಾಬಿನೆಟ್ನಲ್ಲಿ ಸಮಾಲೋಚನೆ ನಡೆಸಲಾಗಿದೆ. ಇನ್ನು ಈ ವಿಚಾರವಾಗಿ ಎಸ್ಐಆರ್ ವಿಚಾರವಾಗಿ ಸರ್ಕಾರದ ನಿಲುವು ಯಾವ ರೀತಿಯಾಗಿ ಇರಬೇಕು, ಹೋರಾಟ ಮಾಡೋದಾದ್ರೆ ಯಾವ ರೀತಿಯಾಗಿ ಹೆಜ್ಜೆ ಇಡಬೇಕು, ಮುಂದಿನ ಸಂಪುಟ ಸಭೆಯಲ್ಲಿ ಈ ವಿಚಾರವಾಗಿ ಮತ್ತಷ್ಟು ಚರ್ಚೆಗೆ ನಿರ್ಧಾರವನ್ನು ಮಾಡಲಾಗಿದೆ. ದೇಶದೆಲ್ಲೆಡೆ ವಿಶೇಷ ಮತದಾರರ ಪರಿಷ್ಕರಣೆ ಅಭಿಯಾನ ನಡೀತಾ ಇರೋದು. ಹೀಗಾಗಿ ರಾಜ್ಯದಲ್ಲೂ ಕೂಡ ಈ ವಿಚಾರವಾಗಿ ಸರ್ಕಾರ ಅಲರ್ಟ್ ಆಗಿದೆ. ಮತ ಪರಿಷ್ಕರಣೆಯಿಂದ ಮತ ಬ್ಯಾಂಕ್ಗೆ ಧಕ್ಕೆ ಆಗೋ ಕುರಿತಾಗಿ ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾವ ರೀತಿಯಾಗಿ ನಿಟ್ಟಿನಲ್ಲಿ ಮುಂದುವರಿಬೇಕು, ಸರ್ಕಾರದ ನಿಲುವು ಯಾವ ರೀತಿಯಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಜೊತೆಗೆ ಮುಂದಿನ ಸಂಪುಟದಲ್ಲಿ ಮತ್ತಷ್ಟು ಚರ್ಚೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನು ತಗೊಳ್ಳಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನಮನೆ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೂ ಕೂಡ ಆತಂಕ ಇರೋದು. ಈ ಆತಂಕಕ್ಕೆ ಕಾರಣ ಏನು, ಜೊತೆಗೆ ಯಾವ ರೀತಿಯಾಗಿ ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ಚರ್ಚೆಗಳಾಗಿದೆ? ಮಧುಕರ್, ರಾಜ್ಯದಲ್ಲಿ ಎಸ್ಐಆರ್ ಅನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಚುನಾವಣಾ ಆಯೋಗ ಈಗಾಗಲೇ ತೆಗೆದುಕೊಂಡಿದೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳು ಈಗಾಗಲೇ ಜಾರಿಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಒಂದು ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಕೂಡ ಮಾಡ್ತಾ ಇದೆ. ಯಾಕೆಂತಂದ್ರೆ ಈಗ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ಗೆ ಕೆಲವೊಂದಷ್ಟು ಆತಂಕಗಳಿದೆ. ಅಂದ್ರೆ ಬಹಳ ಮುಖ್ಯವಾಗಿ ತಮ್ಮ ಮತ ಬುಟ್ಟಿಗೆ ಕೈ ಹಾಕ್ತಕ್ಕಂಥ ಸಾಧ್ಯತೆಗಳಿರುವಂತ ಕಾರಣಕ್ಕಾಗಿ ಮತ್ತು ತಮಗೆ ಯಾರು ವೋಟ್ ಹಾಕ್ತಾರೋ ಆ ಮತ ಬುಟ್ಟಿಗೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುವಂತ ಕಾರಣಕ್ಕಾಗಿ ನಾವು ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಚಿಂತನ ಮಂಥನ ನಡೆಸಿದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಎಸ್ಐಆರ್ ನಿಂದ ಆಗಿರ್ತಕ್ಕಂಥ ಅದರ ಪರಿಣಾಮಗಳು ಮತ್ತು ಮತದಾರರನ್ನ ಕೈ ಬಿಟ್ಟಿರ್ತಕ್ಕಂಥ ಪ್ರಕರಣ ಇದ್ದಾವೆ. ಇದು ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ. ಹಾಗಾಗಿ ಈಗ ಕರ್ನಾಟಕದಲ್ಲಿ ಈ ಒಂದು ಎಸ್ಐಆರ್ ಮಾಡೋದ್ರಿಂದ ಸಹಜವಾಗಿ ಆಗಬಹುದಾದಂತ ಸಮಸ್ಯೆಗಳ ಬಗ್ಗೆನೂ ಕೂಡ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಆರಂಭಿಕವಾಗಿ ಮಾಡಲಾಗಿದೆ. ಆದರೆ ಪೂರ್ಣ ಪ್ರಮಾಣದ ಮಾಹಿತಿಯ ಕೊರತೆ ಕಾರಣಕ್ಕಾಗಿ ಯಾವುದೇ ನಿರ್ಧಾರವನ್ನ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿಲ್ಲ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಗಳು ನೀಡುವಂತೆ ಅಧಿಕಾರಿಗಳಿಗೆ ಹೇಳಿದ್ದಾರೆ ಮತ್ತು ಸೂಕ್ತವಾಗಿರ್ತಕ್ಕಂಥ ವಿವರಗಳೊಂದಿಗೆ ಚರ್ಚೆ ಮಾಡಿದ ಬಳಿಕ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಸಚಿವರು ಕೂಡ ಸಹಮತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಅಂತಂದ್ರೆ ಎಸ್ಐಆರ್ ನಿಂದಾಗಿ ಅಲ್ಪಸಂಖ್ಯಾತ ಮತಗಳನ್ನ ಕೈ ಬಿಡಲಾಗ್ತದೆ ಅಂತಕ್ಕಂಥ ರಾಜಕೀಯವಾಗಿರುವಂತಹ ಚರ್ಚೆ ಇರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಪೂರಕವಾಗಿರುವಂತಹ ಈ ಸಮುದಾಯಗಳನ್ನು ಕೂಡ ಈ ಪಟ್ಟಿಯಿಂದ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟಿದ್ದೆ ಆದ್ರೆ ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗತ್ತೆ. ಹಾಗಾಗಿ ಈ ಒಂದು ಮತದಾರರನ್ನ ಕೈ ಬಿಡದ ಹಾಗೆ ತಡಿತಕ್ಕಂಥ ಕ್ರಮಗಳೇನು, ಒಂದೊಮ್ಮೆ ಕಾನೂನು ಹೋರಾಟಗಳನ್ನು ಮಾಡಿದ್ದೆ ಆದ್ರೆ ಸುಪ್ರೀಂ ಕೋರ್ಟ್ ಇಂದ ನಿಜವಾಗ್ಲೂ ಕೂಡ ನಮಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳು ಸಿಗತ್ತಾ, ಅಥವಾ ಚುನಾವಣಾ ಆಯೋಗದ ಒಟ್ಟಾರೆ ಪ್ರಕ್ರಿಯೆಗಳು ಅಂದ್ರೆ ಅದ್ರ ಮುಖ್ಯವಾಗಿ ಮಾರ್ಗಸೂಚಿಗಳ ಬಗ್ಗೆನೇ ಅನುಮಾನಗಳಿರುವಂತ ಕಾರಣಕ್ಕಾಗಿ ಹೇಗೆ ಇದನ್ನ ಎದುರಿಸಬೇಕು ಮತ್ತು ಎಸ್ಐಆರ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವು ಬಹಿರಂಗವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ಪಕ್ಷದ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಮತ್ತು ಸರ್ಕಾರ ಈ ಒಂದು ಎಸ್ಐಆರ್ಗೆ ಹೇಗೆ ಸಪೋರ್ಟ್ ಅನ್ನು ಮಾಡಬೇಕು ಮತ್ತು ಯಾವ ವಿಚಾರಗಳ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಅವಲೋಕನ ಮಾಡುವಂತ ಸಾಧ್ಯತೆಗಳಿದೆ. ಎಲ್ಲದರ ಬಗ್ಗೆನೂ ಕೂಡ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆಗಳು ಆಗಿದೆ. ಆದರೆ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ. ಈಗಾಗಲೇ ಎಸ್ಐಆರ್ಗೆ ಬೇಕಾಗಿರ್ತಕ್ಕಂಥ ಪ್ರಾಥಮಿಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಪೂರ್ಣಗೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದು ಈಗಾಗಲೇ ಜಾರಿಯಲ್ಲಿರುವಂತ ಕಾರಣಕ್ಕಾಗಿ ಹೇಗೆ ಕರ್ನಾಟಕದಲ್ಲಿ ಎಸ್ಐಆರ್ ಸಂಬಂಧಪಟ್ಟಾಗೆ ಸರ್ಕಾರ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಗಂಭೀರವಾಗಿರುವಂತಹ ಸಾಧಕ ಬಾಧಕದ ಕುರಿತಾಗಿರುವಂತಹ ಚರ್ಚೆಗಳು ಮುಂದುವರೆದಿದೆ. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.